ಕೃಷಿ ಭೂಮಿಯಲ್ಲಿ ಅಕ್ರಮವಾಗಿ ಐಷಾರಾಮಿ ಕೆಫೆ ನಡೆಸ್ತಾ ಇದ್ದಾರೆ. ವಾಣಿಜ್ಯ ಪರಿವರ್ತನೆ ಮಾಡದೆ ಲಕ್ಷ ವ್ಯಾಪಾರ ಮಾಡ್ತಿದ್ದಾರೆ. ಅಕ್ರಮದ ಬಗ್ಗೆ ಜಿಲ್ಲಾಧಿಕಾರಿಗೆ ದೂರು ಕೊಟ್ಟರೂ ಕ್ರಮ ಇಲ್ಲ. ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ, ಎಸ್ಪಿ ಅಕ್ರಮದಲ್ಲಿ ಭಾಗಿ ಶಂಕೆ ವ್ಯಕ್ತವಾಗಿದೆ. ಕಾನೂನು ವಿರುದ್ಧವಾಗಿ ಹುಕ್ಕಾ ಬಾರ್ ಚಲಾವಣೆ ನಡೆಸಲಾಗ್ತಾ ಇದೆ. ಕೆಫೆ ನಡೆಸಲು ಯಾವುದೇ ಅನುಮತಿ ಪಡೆಯದ ಮಾಲೀಕ ಗೂಂಡಾಗಳನ್ನು ಇಟ್ಟು ಕೆಫೆ ನಡೆಸುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ. ಲಕ್ಷ ವ್ಯಾಪಾರ ನಡೆದ್ರೂ 1 ಪೈಸೆ ಟ್ಯಾಕ್ಸ್ ಕಟ್ಟದ ಟ್ರೈಬಲ್ ಕೆಫೆ ಓನರ್ ಎಲ್ಲ ಅಧಿಕಾರಿಗಳ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಅಲೆಕ್ಸ್ ಟ್ರೈಬಲ್ ಕೆಫೆ ಮಾಲೀಕನಾಗಿದ್ದು, ನಂದಿ ಬೆಟ್ಟಕ್ಕೆ ಬರುವ ಪ್ರವಾಸಿಗರೇ ಇವನ ಟಾರ್ಗೆಟ್ ಆಗಿದ್ದಾರೆ. ನಮ್ಮ ಕುಪ್ಪಳ್ಳಿ ಗ್ರಾಮ ಪಂಚಾಯತ್ ಕುಡುತಿ ಗ್ರಾಮದಲ್ಲಿ ಏನು ಅನಧಿಕೃತವಾಗಿ ಒಂದು ಟ್ರೈಬಲ್ ಕೆಫೆ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಹಿಂದೆ ಕೂಡ ಹಲವಾರು ಬಾರಿ ಆರೋಪಗಳು ಬಂದಿದೆ. ಗ್ರಾಮ ಪಂಚಾಯತಿಯಿಂದ ಕೂಡ 3 ನೋಟಿಸನ್ನು ಜಾರಿ ಮಾಡಿದ್ದೀವಿ. ಸೊ ಅನಧಿಕೃತ ನಡೀತಾ ಇದೆ ಮತ್ತು ಪರ್ಟಿಕ್ಯುಲರ್ ಆಗಿ ಹುಕ್ಕಾ ನಡೀತಿದೆ ಅಂತೇಳಿ ಆರೋಪ ಬಂದಿರೋದಕ್ಕೆ ನೋಟಿಸನ್ನು ಜಾರಿ ಮಾಡಿದ್ದೀವಿ. ಸೊ ಈಗೂ ಕೂಡ ಮತ್ತೆ ಪುನರ್ ಪ್ರಾರಂಭ ಆಗಿದೆ ಅಂತೇಳಿ ಕೇಳಿ ಬರ್ತಾ ಇದೆ. ಖಂಡಿತವಾಗಿ ಇದ್ರ ಬಗ್ಗೆ ನಾವು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಆದಷ್ಟು ಶೀಘ್ರವಾಗಿ ಕಾನೂನು ರೀತಿಯಲ್ಲಿ ಕ್ರಮವನ್ನು ವಹಿಸ್ತೀವಿ ಸರ್. ಮತ್ತು ಇದಕ್ಕೆ ಕಡಿವಾಣವನ್ನು ಕೂಡ ಹಾಕ್ತೀವಿ. ಬಟ್ ಈ ಥರ ಉಕ್ಕನ್ನಸು ಎಷ್ಟು ಮಟ್ಟಿಗೆ ಸರಿ ಸರ್? ಅಧಿಕಾರಿಗಳೇ ಯಾಕೆ ಏನು ತಿಳಿಸಿಲ್ಲ, ಅವರಿಗೆ ಮಾಹಿತಿ ಮಾಡಿಲ್ವಾ, ನೀವು ಹೋಗಿ ವಿಸಿಟ್ ಮಾಡಿಲ್ವಾ ಸರ್? ಸರ್, ನಾನು ಭೇಟಿ ಕೊಟ್ಟಿಲ್ಲ. ಸೊ ಯಾಕಂದರೆ ನನಗೆ ಇದುವರೆಗೂ ಆಮೇಲೇನು ಮತ್ತೆ ಮಾಹಿತಿ ಬಂದಿರಲಿಲ್ಲ. ಸೊ ಈಗ ನಮಗೆ ದೂರುಗಳು ಕೇಳಿ ಬರ್ತಾ ಇದೆ. ಖಂಡಿತವಾಗಿ ನಾನು ಒಂದು ರೀತಿ ಗಸ್ತು ರೀತಿಯಲ್ಲಿ ಭೇಟಿ ಕೊಟ್ಟು ನಡೀತಿರ್ತಕ್ಕಂಥ ಬಗ್ಗೆ ನಾಳೆನೇ ಪರಿಶೀಲನೆ ಮಾಡ್ತೀನಿ. ಸೊ ಆ ರೀತಿ ಏನಾದರೂ ಕಂಡು ಬಂದರೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ವಹಿಸ್ತೀವಿ. ಯಾಕೆಂದರೆ ಇದು ಪ್ರವಾಸಿ ತಾಣ ಆಗೋದ್ರಿಂದ ಬಹಳಷ್ಟು ಪ್ರವಾಸಿಗರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಇದು ಅವ್ರಿಗೊಂದು ಸ್ವಲ್ಪ ಎಫೆಕ್ಟ್ ಆಗಲ್ವಾ ಅಂತ ಸರ್? ಖಂಡಿತ ಆಗುತ್ತೆ ಸರ್. ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಆಗಿರ್ಬೋದು, ನಂದಿ ಹಿಲ್ಸ್ ಇರತಕ್ಕಂಥದ್ದು ಅತಿ ಹೆಚ್ಚಿನ ಪ್ರವಾಸಿಗರನ್ನ ಸೆಳೀತಾ ಇದೆ. ಸೊ ಇವ್ರುಗಳಿಗೆ ಒಂದು ಅದರಲ್ಲೂ ಯುವ ಜನಾಂಗದ ಮೇಲೆ ಇದು ಮಾರಕವಾಗಿ ಪ್ರಭಾವ ಬೀರುತ್ತೆ. ಸೊ ಇದನ್ನು ನೀವು ಕೂಡ ಎಲ್ಲರೂ ಸೇರಿ ಇದನ್ನು ತಡೆಯಬೇಕಾಗುತ್ತೆ. ನಮ್ಮೆಲ್ಲರೂ ಕರ್ತವ್ಯ ಆಗಿರುತ್ತೆ. ನಾನು ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇದನ್ನು ತೋರದ ನಿರ್ಲಕ್ಷ್ಯತೆಯನ್ನು ವಹಿಸದೆ ನಾನು ಕ್ರಮ ವಹಿಸ್ತೀನಿ ಸರ್. ಅದು ಪ್ರಮುಖವಾಗಿ ಕನ್ವರ್ಷನ್ ಮಾಡಿ ಅವ್ರು ಮಾಡಬೇಕಿತ್ತು. ಅದನ್ನು ಸರ್ವೆ ನಂಬರಲ್ಲಿ ಅನಧಿಕೃತವಾಗಿ ಸ್ಥಾಪನೆ ಮಾಡಿದ್ದಾರೆ. ಒಂದು. ಎರಡನೇದಾಗಿ ನಮ್ಮ ಗ್ರಾಮ ಪಂಚಾಯತಿ ನಾವು ನೋಟಿಸ್ ಕೊಟ್ಟರು ಕೂಡ ಅದು ಯಾವುದೇ ರೀತಿಯ ರಿಪ್ಲೈನ ಕೊಟ್ಟಿಲ್ಲ. ಸೊ ಅದು ಅವರ ಒಂದು ಎಷ್ಟು ದರ್ಪ ಇದೆ ಅನ್ನೋದು ತೋರಿಸ್ತಾ ಇದೆ. ಸೊ ಇದನ್ನು ನಮ್ಮ ಗ್ರಾಮ ಪಂಚಾಯತಿ ನೆಕ್ಸ್ಟ್ ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಿ ಯಾವ ರೀತಿ ನಾವು ಅದನ್ನು ಕ್ರಮ ವಹಿಸ್ಬೋದು ಕಾನೂನು ರೀತಿ ನಮ್ಮ ಗ್ರಾಮ ಪಂಚಾಯತಿ ಆ್ಯಕ್ಟ್ ಪ್ರಕಾರ ಆ ರೀತಿ ನಾವು ಕ್ರಮವನ್ನು ತಗೊಳ್ತೀವಿ ಸರ್. ಸರ್, ಯಾವ ಥರ ಒಂದು ಕಡಿವಾಣ ಹಾಕ್ತೀರಾ ಸರ್? ಸಾಧ್ಯವಾದರೆ ಸರ್ ಅದನ್ನು ಒಂದು ಅಂದರೆ ಹುಕ್ಕಾ ಏನು ಮಾಡ್ತಿದ್ದಾರೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಲೇಬೇಕು. ಅದೆಲ್ಲರೂ ನಮ್ಮೆಲ್ಲರ ಕರ್ತವ್ಯ ಕೂಡ ಅದು. ಅಥವಾ ಕೇಳಲಿಲ್ಲ ಅಂತಂದರೆ ಅದನ್ನು ಕಂಪ್ಲೀಟಾಗಿ ಟ್ರೈಬಲ್ ಕೆಫೆನೇ ಬೀಗ ಹಾಕ್ಸ್ತಕ್ಕಂಥ ಕ್ರಮವನ್ನು ವಹಿಸ್ತೀವಿ ಸರ್. ನಂದಿಗಿರಿಧಾಮದ ಸುತ್ತಮುತ್ತ ತಲೆ ಎತ್ತಿರ್ತಕ್ಕಂಥ ಯಾವುದೇ ಅನಧಿಕೃತವಾಗಿರ್ತಕ್ಕಂಥ ತಲೆ ಎತ್ತಿರ್ತಕ್ಕಂಥ ಯಾವುದೇ ಒಂದು ಕೆಫೆಗಳು ಅಥವಾ ಬೇರೆ ಬೇರೆ ತಾಣಗಳು ಇದ್ದರೂ ಕೂಡ ಅವುಗಳನ್ನು ಸ್ಥಳೀಯ ಪ್ರಾಧಿಕಾರ ಅಂದರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಒಳಗಡೆ ಅವರು ಲೈಸೆನ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಅವರು ಟ್ಯಾಕ್ಸನ್ನು ಕೂಡ ಕಟ್ಟಬೇಕಾಗುತ್ತೆ. ಹಾಗಾಗಿ ಆ ಥರದ್ದು ಯಾವ್ಯಾವುದು ಅನಧಿಕೃತವಾಗಿರ್ತಕ್ಕಂಥ ಕೆಫೆಗಳು ಅಥವಾ ಹೋಟೆಲ್ಗಳು ಇರೋದ್ರ ಬಗ್ಗೆ ಒಂದು ಪರಿಶೀಲನೆಯನ್ನು ಮಾಡಿಸ್ತೀನಿ ಮತ್ತು ಯಾವುದೇ ಅನಧಿಕೃತ ಚಟುವಟಿಕೆಗಳಿಗೆ ಕಾರಣ ಆಗಬಾರ್ದು. ಹಾಗಾಗಿ ಪೊಲೀಸ್ ಇಲಾಖೆಯು ಕೂಡ ಈ ವಿಷಯವನ್ನು ತಿಳಿಸಿ ಸೂಕ್ತವಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ನಿರ್ದೇಶನ ನೀಡಿದೆ. ಟ್ರೈಬಲ್ ಕೆಫೆ ವಿರುದ್ಧ ತಾವು ಹೇಳ್ತಾ ಇದ್ದೀರಿ. ಟ್ರೈಬಲ್ ಕೆಫೆಗೆ ಏನು ಅವರು ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿಕ್ಕೆ ಲೈಸೆನ್ಸ್ ಇದೆಯೋ ಇಲ್ವೋ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಲೈಸೆನ್ಸನ್ನು ಪಡ್ಕೊಂಡಿದ್ರೆ ಲೋಕಲ್ ಅಥಾರಿಟಿಗೆ ಟ್ಯಾಕ್ಸ್ ತುಂಬತಕ್ಕಂಥದ್ದೇನಿದೆ ಅದನ್ನೆಲ್ಲ ಸಮರ್ಪಕವಾಗಿ ಟ್ಯಾಕ್ಸ್ ತುಂಬಿದಾರಿಲ್ವ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಟ್ರೈಬಲ್ ಕೆಫೆ ಯಾವ ಉದ್ದೇಶಕ್ಕೋಸ್ಕರ ಅವರು ಲೈಸೆನ್ಸನ್ನು ಪಡ್ಕೊಂಡಿರ್ತಾರೋ ಆ ಉದ್ದೇಶಕ್ಕೆ ಮಾತ್ರ ಬಳಸಬೇಕಾಗುತ್ತೆ. ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಅನಧಿಕೃತವಾಗಿರ್ತಕ್ಕಂಥ ಚಟುವಟಿಕೆಗಳಿಗೇನಾದರೂ ಕಾರಣ ಆಗಿದ್ದರೆ ನಿಯಮಾನುಸಾರ ಅವ್ರ ಮೇಲೆ ಸೂಕ್ತ ಕ್ರಮನೂ ಕೂಡ ಆಗುತ್ತೆ. ಸರ್, ಅಕಸ್ಮಾತ್ ಕಾನೂನನ್ನು ಉಲ್ಲಂಘನೆ ಮಾಡಿ ಅವ್ರು ಮಾಡಿದರೆ ತಕ್ಷಣ ಏನು ಕ್ರಮ? ಅವರಿಗೆ ನೋಟಿಸನ್ನು ಕೊಡಬೇಕಾಗುತ್ತೆ. ಕಾರಣ ಕೇಳಿ ನೋಟಿಸನ್ನು ಕೊಡಬೇಕಾಗುತ್ತೆ. ಅವರು ಮಾಡಿದಾರಿಲ್ವ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಒಂದು ವೇಳೆ ಮಾಡಿರೋದು ಯಾವುದಾದ್ರೂ ಅಧಿಕೃತವಾಗಿ ಕಂಡು ಬಂದರೆ ನಿಯಮಾನುಸಾರ ಕ್ರಮ ಆಗುತ್ತೆ. ಕೃಷಿ ಭೂಮಿಯಲ್ಲಿ ಅಕ್ರಮವಾಗಿ ಐಷಾರಾಮಿ ಕೆಫೆ ನಡೆಸ್ತಾ ಇದ್ದಾರೆ. ವಾಣಿಜ್ಯ ಪರಿವರ್ತನೆ ಮಾಡದೆ ಲಕ್ಷ ವ್ಯಾಪಾರ ಮಾಡ್ತಿದ್ದಾರೆ. ಅಕ್ರಮದ ಬಗ್ಗೆ ಜಿಲ್ಲಾಧಿಕಾರಿಗೆ ದೂರು ಕೊಟ್ಟರೂ ಕ್ರಮ ಇಲ್ಲ. ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ, ಎಸ್ಪಿ ಅಕ್ರಮದಲ್ಲಿ ಭಾಗಿ ಶಂಕೆ ವ್ಯಕ್ತವಾಗಿದೆ. ಕಾನೂನು ವಿರುದ್ಧವಾಗಿ ಹುಕ್ಕಾ ಬಾರ್ ಚಲಾವಣೆ ನಡೆಸಲಾಗ್ತಾ ಇದೆ. ಕೆಫೆ ನಡೆಸಲು ಯಾವುದೇ ಅನುಮತಿ ಪಡೆಯದ ಮಾಲೀಕ ಗೂಂಡಾಗಳನ್ನು ಇಟ್ಟು ಕೆಫೆ ನಡೆಸುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ. ಲಕ್ಷ ವ್ಯಾಪಾರ ನಡೆದ್ರೂ 1 ಪೈಸೆ ಟ್ಯಾಕ್ಸ್ ಕಟ್ಟದ ಟ್ರೈಬಲ್ ಕೆಫೆ ಓನರ್ ಎಲ್ಲ ಅಧಿಕಾರಿಗಳ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ.
ಆಲೆಕ್ಸ್ ಟ್ರೈಬಲ್ ಕೆಫೆ ಮಾಲೀಕನಾಗಿದ್ದು, ನಂದಿ ಬೆಟ್ಟಕ್ಕೆ ಬರುವ ಪ್ರವಾಸಿಗರೇ ಇವನ ಟಾರ್ಗೆಟ್ ಆಗಿದ್ದಾರೆ.